ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು 10ನೇ ತರಗತಿಯ ಗದ್ಯ ಭಾಗ 4 ಎದೆಗೆ ಬಿದ್ದ ಅಕ್ಷರ ಈ ಪಾಠದ ಪ್ರಶ್ನೋತ್ತರಗಳನ್ನು ಇಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಈ ಪಾಠದ ಲೇಖಕರು ದೇವನೂರು ಮಹಾದೇವನವರು. ಅಭ್ಯಾಸ ಪ್ರಶ್ನೋತ್ತರಗಳು. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳಾವುವು? ಉತ್ತರ: ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು. ಪ್ರಶ್ನೆ 2, ಮನೆ ಮಂಚಮ್ಮ ಯಾರು? ಉತ್ತರ: ಮನೆ ಮಂಚಮ್ಮ ಒಂದೂರಿನ ಗ್ರಾಮ ದೇವತೆ. ಪ್ರಶ್ನೆ 3, ಮನೆ ಮಂಚಮ್ಮನ ಕತೆ ಕೇಳಿದ ಕವಿ ಯಾರು? ಉತ್ತರ: ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ. ಪ್ರಶ್ನೆ 4, ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಉತ್ತರ: ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ದಿವಂಗತ ಪ.ಗು. ಹಳಕಟ್ಟಿಯವರು. ಪ್ರಶ್ನೆ 5, ವಚನಕಾರರಿಗೆ ಯಾವುದು ದೇವರಾಗಿತ್ತು? ಉತ್ತರ: ವಚನಕಾರರಿಗೆ ಅವರ ಪ್ರಜೆಯೇ ದೇವರಾಗಿತ್ತು. ಪ್ರಶ್ನೆ 6, ಅಶೋಕ ಪೈ ಅವರ ವೃತ್ತಿ ಯಾವುದು? ಉತ್ತರ: ಅಶೋಕ ಪೈ ಅವರ ವೃತ್ತಿ ಮನೋವೈದ್ಯಕೀಯ. ಪ್ರಶ್ನೆ 7, ದೇವನೂರರ ನನ್ನ ದೇವರು ಯಾರೆಂಬುದನ್ನು ಸೃಷ್ಟೀಕರಿಸಿ. ಉತ್ತರ: ಅನುಕಂಪದಿಂದ ಇಡೀ ಜೀವಸಂಕುಲದ ಕಲ್ಯಾಣವನ್ನು ಬಯಸುವುದೇ ದೇವನೂರರ ನನ್ನ ದೇವರು. ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಅಶೋಕ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನು? ಉತ್ತರ: ಅಶೋಕ ಪೈ ಅವರು ಹೇಳಿದ ಸಂಶೋಧನಾ ಸತ್ಯವೇನೆಂದರೆ, ಕೆಲವು ಜನ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿದ್ದಾರೆ ಎಂದಿಟ್ಟುಕೊಳ್ಳೋಣ. ಇನ್ನೊಂದಿಷ್ಟು ಜನ ಇದರ ಅರಿವಿಲ್ಲದೆ ಇನ್ನೊಂದು ಪಕ್ಕದ ಕೊಠಡಿಯಲ್ಲಿ ಏನೋ ಮಾತುಕತೆಯಾಡುತ್ತಾ ತಮ್ಮಷ್ಟಕ್ಕೆ ತಾವಿರುವರು ಎಂದಿಟ್ಟುಕೊಳ್ಳೋಣ. ಆಗ ಟೆಲಿವಿಷನ್ನಲ್ಲಿ ಯಾವುದಾದರೂ ಕೊಲೆಯ ದೃಶ್ಯ ಬಂದಾಗ ಇಲ್ಲಿ ಅದನ್ನು ನೋಡುತ್ತಿದ್ದವರ ದುಃಖದ ಭಾವನೆಯು ಇದನ್ನು ನೋಡದೇ ಇರುವ ಪಕ್ಕದ ಕೊಠಡಿಯಲ್ಲಿ ಇರುವವರ ಮನಸ್ಸಿಗೂ ಮುಟ್ಟಿ ಅವರ ಮನಸ್ಸು ಸ್ವಲ್ಪ ಮಟ್ಟಿಗೆ ದುಗುಡಗೊಳ್ಳುತ್ತದೆ. ಅದೇ ಟೆಲಿವಿಷನ್ನಲ್ಲಿ ಯಾವುದಾದರೂ ನೃತ್ಯ ಬಂದಾಗ ಅದನ್ನು ನೋಡುತ್ತಿದ್ದವರ ಮುಖದ ಖುಷಿ ಭಾವನೆಯು ಪಕ್ಕದ ಕೊಠಡಿಯಲ್ಲಿ ಇದ್ದವನು ನೋಡದ ತಮ್ಮಷ್ಟಕ್ಕೆ ತಾವೇ ಇದ್ದವರ ಮನಸ್ಸಿನ ಮೇಲೂ ಪರಿಣಾಮ ಮಾಡಿ ಸ್ವಲ್ಪ ಮಟ್ಟಿಗೆ ಸಂತೋಷದ ಭಾವನೆ ಉಂಟು ಮಾಡುವಂತೆ ಮಾಡುತ್ತದೆ. ಇದೇ ಆ ಸತ್ಯ. ಪ್ರಶ್ನೆ 2, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿ. ಉತ್ತರ: ವಚನಕಾರರು ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರವರದೇ ಇಷ್ಟದೈವ, ಅಂದರೆ ಅವರಿಗೆ ಅವರವರ ಪ್ರಜೆಯೇ ದೇವರಾಗಿತ್ತು. ವಚನಕಾರರು ತಮ್ಮ ತಮ್ಮ ಕಾಯಕದಲ್ಲಿಯೇ ದೇವರನ್ನು ಕಂಡರೂ ಸಹ ಬಾಳ್ವೆ ಸರಳ ಸತ್ಯ ನುಡಿ ಹದವಾದ ಬದುಕೆ ಜೀವವೆಂದಿದ್ದರು. ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಕವಿ ಸಿದ್ಧಲಿಂಗಯ್ಯ ಹೇಳಿದ ಕಥೆಯನ್ನು ಬರೆಯಿರಿ. ಉತ್ತರ: ಕವಿ ಸಿದ್ಧಲಿಂಗಯ್ಯ ಹೇಳಿದ ಕತೆ ಹೀಗಿದೆ. ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ಹೀಗೆ ಕಟ್ಟಾಚಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಒಬ್ಬನ ಮೈಮೇಲೆ ಆ ದೇವತೆ ಮಂಚಮ್ಮ ಆಹ್ವಾನಿಸಿಕೊಂಡು ನಿಲ್ಲಿ ನನ್ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಲಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿರಲು ಆ ದೇವತೆ ಹಾಗೂ ಆ ಜನರ ನಡುವೆ ಮಾತುಕತೆ ನಡೆಯುತ್ತದೆ. ಏನಯ್ಯ, ಏನ್ ಮಾಡ್ತಾ ಇದ್ದೀರಿ? ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ. ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ? ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ಮಕ್ಕಳ? ನನಗಿಲ್ಲ ತಾಯಿ. ಅಲ್ಲೊಬ್ಬ ಹೇಳ್ತಾನೆ, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ಹೀಗೆಂದ ಮಂಚಮ್ಮಾದೇವಿ ಮನೆ ಮಂಚಮ್ಮನಾಗುತ್ತಾಳೆ. ಚಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ್ಮ ಎಂದು ಪೂಜಿತಳಾಗುತ್ತಿದ್ದಾಳೆ. ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1, ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ಉತ್ತರ: ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯದಿಂದ ತೆಗೆದುಕೊಂಡಿದೆ. ಗ್ರಾಮ ದೇವತೆ ಮನೆ ಮಂಚಮ್ಮಗೆ ಗುಡಿ ಕಟ್ಟುವ ಸಂದರ್ಭದಲ್ಲಿ ಈ ರೀತಿ ಆ ದೇವತೆ ಆಡುತ್ತಾಳೆ. ಸ್ವಾರಸ್ಯ: ಮನೆ ಮಂಚಮ್ಮ ಗ್ರಾಮ ದೇವತೆ ತನಗಾಗಿ ಗುಡಿ ಕಟ್ಟುವವರನ್ನು ತಡೆದು ಏನು ಮಾಡುತ್ತಿದ್ದೀರಿ, ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಎಂದು ಪ್ರಶ್ನಿಸಿದಾಗ ಅವರಲ್ಲಿ ಒಬ್ಬ ನನಗಿಲ್ಲ ತಾಯಿ ಎನ್ನುತ್ತಾನೆ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ. ಹೀಗೆಂದ ಮಂಚಮ್ಮ ದೇವಿ ಮನೆ ಮಂಚಮ್ಮನಾಗುತ್ತಾಳೆ. ಪ್ರಶ್ನೆ 2,
ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ? ಉತ್ತರ: ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಶಿವಮೊಗ್ಗದ ಮನೋವೈದ್ಯರಾದ ಡಾಕ್ಟರ್ ಅಶೋಕ ಪೈ ಅವರು ಮೈಸೂರಿಗೆ ಬಂದಾಗ ಮನಸ್ಸಿನ ಬಗ್ಗೆ ನಡೆದಿರುವ ಒಂದು ಸಂಶೋಧನಾ ಸತ್ಯದಲ್ಲಿ ಈ ವಾಕ್ಯ ಬಂದಿದೆ. ಸ್ವಾರಸ್ಯ: ಮನೋವೈದ್ಯರು ಹೇಳಿದ ಸಂಶೋಧನೆಯ ಸತ್ಯ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಎಂದು ಹೇಳುತ್ತವೆ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೇನೋ ಈ ಅನುಕಂಪದ ಇಡೀ ಜೀವಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ. ಪ್ರಶ್ನೆ 2. ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ? ಉತ್ತರ: ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಶಿವಮೊಗ್ಗದ ಮನೋವೈದ್ಯರಾದ ಡಾಕ್ಟರ್ ಅಶೋಕ ಪೈ ಅವರು ಮೈಸೂರಿಗೆ ಬಂದಾಗ ಮನಸ್ಸಿನ ಬಗ್ಗೆ ನಡೆದಿರುವ ಒಂದು ಸಂಶೋಧನಾ ಸತ್ಯದಲ್ಲಿ ಈ ವಾಕ್ಯ ಬಂದಿದೆ. ಸ್ವಾರಸ್ಯ: ಮನೋವೈದ್ಯರು ಹೇಳಿದ ಸಂಶೋಧನೆಯ ಸತ್ಯ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಎಂದು ಹೇಳುತ್ತವೆ. ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತಿರುತ್ತದೇನೋ ಈ ಅನುಕಂಪದ ಇಡೀ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ. ಪ್ರಶ್ನೆ 3. ಅವರಿಗೆ ಅವರವರ ಪ್ರಜೆಯೇ ದೇವರಾಗಿತ್ತು. ಉತ್ತರ: ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸ್ವಾರಸ್ಯ: ವಚನಕಾರರು ನಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರನಿಗೂ ಅವರದೇ ಇಷ್ಟದೈವ ಅಂದರೆ ಅವರವರ ಪ್ರಜೆಯೇ ದೇವರಾಗಿತ್ತು. ಈ ರೀತಿ ಪ್ರಜೆಯೇ ದೇವರು ಎಂದು ಅಂದುಕೊಂಡರೆ ಸುಡು ಬೆಂಕಿಯನ್ನು ನೆತ್ತಿಯ ಮೇಲೆ ಇಟ್ಟುಕೊಂಡಂತಾಗುತ್ತದೆ. ನಮ್ಮ ಪ್ರಜೆಯ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ, ಅದೇ ಕಷ್ಟ ಆಗೋದು. ಪ್ರಶ್ನೆ 4. ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ. ಉತ್ತರ: ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹಾದೇವ ಅವರು ರಚಿಸಿದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯದಿಂದ ತೆಗೆದುಕೊಂಡಿದೆ. ಸಮಷ್ಟಿ ಮನಸ್ಸಿನ ಕುರಿತು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ಸ್ವಾರಸ್ಯ: ಕೊಲೆ, ಸುಲಿಗೆ, ದ್ವೇಷ, ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸಿರುವುದು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ. ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರುತ್ತಾರೆ ಎಂದು ಹೇಳುತ್ತಾ ಈ ಗದ್ಯವನ್ನು ಮುಗಿಸುತ್ತಿದ್ದಾರೆ. ಪ್ರಾಯೋಗಿಕ ಅಭ್ಯಾಸ: ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ. 1. ಕಕ್ಕಾಬಿಕ್ಕಿ: ವಿಜಯಪುರದ ಗೋಲಗುಮ್ಮಟವನ್ನು ಕಂಡು ವಿದೇಶಿಯರು ಕಕ್ಕಾಬಿಕ್ಕಿಯಾದರು. ಆರಂಭಿಸು: ಭೂಮಿ ಪೂಜೆ ಮಾಡಿ ಮನೆ ಕಟ್ಟುವವನು ಆರಂಭಿಸುತ್ತಾನೆ. ಪ್ರಯತ್ನಿಸು: ಪ್ರಯತ್ನಿಸದೆ ಫಲ ದೊರೆಯಲಾರದು. ಘಾಸಿಗೊಳಿಸು: ಬೆಕ್ಕು ಇಲಿಯನ್ನು ಘಾಸಿಗೊಳಿಸಿ ಕೊಂದಿತು. ಈ ಕೊಟ್ಟಿರುವ ಪದಗಳ ವಿರುದ್ಧಾರ್ಥಕ ಪದ ಬರೆಯಿರಿ. ಸಮಷ್ಟಿ: ಪುಣ್ಯ, ಬೆಳಕು, ಧರ್ಮ. ಉತ್ತರ: ಒಳಿತು, ಕೆಡುಕು. ಬೆಳಕು, ಕತ್ತಲು. ಧರ್ಮ, ಅಧರ್ಮ. ಸಮಷ್ಟಿ: ವ್ಯಷ್ಟಿ: ಪುಣ್ಯ, ಪಾಪ. ಈ ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ. 1. ಕಟ್ಟುವುದು ಕಠಿಣ, ಕೆಡುವುದು ಸುಲಭ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂಬುದರ ಪಡಿನೇರಳಾಗಿದೆ ಈ ಗಾದೆ. ಯಾವಾಗಲೂ ರಚನಾತ್ಮಕ ದೃಷ್ಟಿಯಿಂದ ಒಂದು ಕಾರ್ಯವನ್ನು ಸೃಷ್ಟಿಸುವುದು ತುಂಬ ಕಠಿಣ. ಆದರೆ ಅದನ್ನು ಹಾಳು ಮಾಡುವುದು ತುಂಬ ಸರಳ. ಕುಂಬಾರನು ಜೇಡಿ ಮಣ್ಣನ್ನು ತಂದು ಅದನ್ನು ಹದವಾಗಿ ಕಲಸಿ ತುಳಿದು ಗಾರೆಯ ಮೇಲೆ ಇಟ್ಟು ಆಕಾರಬದ್ಧವಾದ ಗಡುಗೆಯನ್ನು ತಯಾರಿಸಿ ಅದನ್ನು ಸುಟ್ಟು ಪರಿಪೂರ್ಣವಾದ ರೂಪವನ್ನು ಕೊಟ್ಟು ರಾಶಿಗಟ್ಟಲೆ ಒಟ್ಟಬೇಕಾದರೆ ಅವನಿಗೆ ಬಹು ಸಮಯವೂ ಹಿಡಿಯುತ್ತದೆ. ವಿಧ್ವಂಸಕ ಪ್ರವೃತ್ತಿಯ ವ್ಯಕ್ತಿಯೊಬ್ಬನು ದೊಣ್ಣೆಯಿಂದ ಅವೆಲ್ಲವುಗಳನ್ನು ಒಡೆದು ಹಾಕಲು ಕೆಲವೇ ನಿಮಿಷಗಳು ಸಾಕು. ಯಾವಾಗಲೂ ರಚನಾತ್ಮಕ ಕಾರ್ಯದಲ್ಲಿ ತೊಡಗಿರಿ, ವಿಧ್ವಂಸಕ ಕಾರ್ಯದಲ್ಲಿ ತೊಡಗಬೇಡಿರಿ ಎಂದು ಕಿವಿಮಾತನ್ನು ಈ ಗಾದೆಯು ಮನುಕುಲಕ್ಕೆ ಹೇಳುತ್ತದೆ. 2. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ಜನನಿ ಜನ್ಮ ಭೂಮಿಷು ಸ್ವರ್ಗಾದಪಿ ಗರೀಯಸಿ ಎಂಬ ಸಂಸ್ಕೃತ ವಾಣಿಯ ಕನ್ನಡ ಅನುವಾದವಿದು.
ನಿಜವಾಗಿಯೂ ಜನ್ಮ ನೀಡಿದ ತಾಯಿಯ ಸುಖವು ಸ್ವರ್ಗ ಸುಖಕ್ಕಿಂತಲೂ ಮಿಗಿಲಾದುದು. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲುಹಿದ ತಾಯಿಯು ಎಂತಹದೇ ಬಡತನವಿರಲಿ ತನ್ನ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಬಯಸುತ್ತಾಳೆ. ಮಗುವಿಗೆ ಉತ್ತಮವಾದ ಸಂಸ್ಕಾರವನ್ನು ನೀಡುತ್ತಾಳೆ. ಸಮಾಜದಲ್ಲಿ ತನ್ನ ಮಗು ಉತ್ತಮ ನಾಗರಿಕನಾಗಬೇಕೆಂದು ಆಶಿಸುತ್ತಾಳೆ. ಅದರಷ್ಟೇ ಸಮಾನವಾಗಿ ನಮಗೆ ಆಶ್ರಯಿಸಿರುವ ಜನ್ಮಭೂಮಿಯ ಸುಖವೂ ಸಹ ಸ್ವರ್ಗ ಸುಖಕ್ಕಿಂತ ಮಿಗಿಲಾಗಿದೆ. ಆದುದರಿಂದಲೇ ಮಾತೃದೇವೋಭವ ಎನ್ನುತ್ತಾರೆ, ಮಾತೃಭೂಮಿ ಎನ್ನುತ್ತಾರೆ. ನಾವು ಎಲ್ಲಿಯೇ ಇರಲಿ, ಹೇಗೆಯೇ ಇರಲಿ, ಮಾತೃಭೂಮಿಯನ್ನು ಮರೆಯಬಾರದು. ಏಕೆಂದರೆ ಇವು ನಮಗೆ ಸ್ವರ್ಗದಂತಹ ಸುಖವನ್ನು ಕೊಟ್ಟಿರುತ್ತವೆ. ಕೊಟ್ಟಿರುವ ವಿಷಯಗಳನ್ನು ಕುರಿತು ಪ್ರಬಂಧ ರಚಿಸಿ. 1. ಗ್ರಾಮ ಸ್ವರಾಜ್ಯ. ಭಾರತವು ಹಳ್ಳಿಗಳ ದೇಶ. ಈ ಹಳ್ಳಿಗಳ ಸುಧಾರಣೆಯೂ ಆಗದ ಹೊರತು ದೇಶದ ಸುಧಾರಣೆಯೂ ಆಗದು ಎಂದು ಗಾಂಧೀಜಿಯವರು ಹೇಳುತ್ತಿದ್ದರು. ನಿಜವಾಗಿಯೂ ನೈಜ ಜೀವನದ ಸೊಗಡು ಇರುವುದು ಹಳ್ಳಿಗಳಲ್ಲಿ. ದೇಶೀಯ ಬದುಕನ್ನು ಸಾಗಿಸುತ್ತಿರುವ ಇಲ್ಲಿಯ ಜನರು ತಮ್ಮದೇ ಆದಂತಹ ಸರಳ ಜೀವನ ಶೈಲಿಯನ್ನು ಹೊಂದಿರುತ್ತಾರೆ. ಗೌಡ, ಕುಲಕರ್ಣಿ, ಶಾನುಭೋಗ, ತಳವಾರ ಈ ಶಬ್ದಗಳು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯ ಹಿನ್ನೆಲೆಯನ್ನು ಹುಟ್ಟಿಕೊಂಡಂತಹವುಗಳು. ಗ್ರಾಮ ಪಂಚಾಯಿತಿಯು ಗ್ರಾಮಗಳ ಆಡಳಿತ ಕೇಂದ್ರವೆನಿಸಿಕೊಂಡಿತ್ತು. ಊರಿನ ಯಾವುದೇ ವ್ಯಾಜ್ಯವಾಗಲಿ ಈ ಪಂಚಾಯಿತಿಯ ಕಟ್ಟೆಯ ಮುಂದೆ ತೀರ್ಮಾನವಾಗಿ ಬರುತ್ತಿತ್ತು. ಸರಪಂಚನು ಕೊಟ್ಟಂತಹ ನಿರ್ಣಯಕ್ಕೆ ಎಲ್ಲರೂ ತಲೆಬಾಗಿ ನಡೆಯುತ್ತಿದ್ದರು. ಆದರೆ ಇಂದು ಎಲ್ಲಿಲ್ಲದಂತಹ ಹೊಲಸು ರಾಜಕೀಯವು ಗ್ರಾಮಗಳಲ್ಲಿ ನೆಲೆಸಿರುವುದನ್ನು ನಾವು ಕಾಣುತ್ತೇವೆ. ನೀತಿಗೆಟ್ಟ ಜನರನ್ನು ಉತ್ಪಾದಿಸುವ ಕೇಂದ್ರಗಳಾಗಿವೆ ಇಂದಿನ ಗ್ರಾಮಗಳು. ಇಂದು ಇಲ್ಲದಂತಾಗಬೇಕು. ಗ್ರಾಮ ಸ್ವರಾಜ್ಯವು ಸ್ವಚ್ಛವಾದಂತಹ ಆಡಳಿತವನ್ನು ಹೊಂದಿರಬೇಕಾದರೆ ಮೊದಲು ಅವರವರ ಧರ್ಮದ ಮೇಲೆ ಅಚಲವಾದಂತಹ ಶ್ರದ್ಧೆ ಮತ್ತು ವಿಶ್ವಾಸವನ್ನು ಹೊಂದಿ ಧಾರ್ಮಿಕ ಆಚರಣೆಯಲ್ಲಿ ಗ್ರಾಮಸ್ಥರು ನಿರತರಾಗಬೇಕು. ಕೋಮುವಾದವು ಯಾವ ಕಾಲದಲ್ಲೂ ಇಲ್ಲಿ ತಲೆ ಎತ್ತಬಾರದು. ಗ್ರಾಮೀಣ ಜನರು ಸುರಕ್ಷಿತವಾಗಬೇಕು. ಪ್ರತಿಯೊಂದು ಗ್ರಾಮ ಸ್ವರಾಜ್ಯದ ಆಡಳಿತವು ರಾಜ್ಯದ ಕೇಂದ್ರ ರಾಜಧಾನಿಗೆ ಮಾದರಿಯಾದಾಗಲೇ ಗಾಂಧೀಜಿಯವರು ಕಂಡಂತಹ ರಾಮರಾಜ್ಯದ ಕನಸು ನನಸಾಗುವುದರಲ್ಲಿ ಸಂದೇಹವಿಲ್ಲ. 2. ತ್ಯಾಜ್ಯ ವಸ್ತು ನಿರ್ವಹಣೆ. ಮನುಷ್ಯನು ಉಪಯೋಗಿಸಿ ಬಿಟ್ಟ ನಿರುಪಯುಕ್ತ ವಸ್ತುವಿಗೆ ತ್ಯಾಜ್ಯ ವಸ್ತುಗಳೆಂದು ಕರೆಯುತ್ತಾರೆ. ಊರು ಎಂದ ಮೇಲೆ ಹಲವಾರು ಕುಟುಂಬಗಳು ಒಂದೇ ಸ್ಥಳದಲ್ಲಿ ವಾಸಿಸುವುದು ಸ್ವಾಭಾವಿಕವಾಗಿದೆ. ಆಯಾ ಕುಟುಂಬಗಳು ಗೃಹ ಬಳಕೆಯ ವಸ್ತುಗಳನ್ನು ಉಪಯೋಗಿಸುವುದು ಸರ್ವಸಾಮಾನ್ಯ. ನಮ್ಮ ಹಿರಿಯರ ಕಾಲದಲ್ಲಿ ತ್ಯಾಜ್ಯ ವಸ್ತುಗಳನ್ನು ಚೆಲ್ಲಲು ತಿಪ್ಪೆಗಳಿರುತ್ತಿದ್ದವು ಮತ್ತು ಆಗ ಈ ತಿಪ್ಪೆಗಳಲ್ಲಿ ಹಾಕುವಂತಹ ತ್ಯಾಜ್ಯ ವಸ್ತುಗಳು ಕೊಳೆಯುತ್ತಿದ್ದವು. ಆದರೆ ಇಂದು ಮಾನವ ಬಳಕೆಯಲ್ಲಿ ಪ್ಲಾಸ್ಟಿಕ್ನ ಉಪಯೋಗವು ಬಹಳವಾಗುತ್ತಿದ್ದು ಇದು ತಿಪ್ಪೆಗೆ ಹಾಕಲ್ಪಟ್ಟರೆ ಕೊಳೆಯುವುದಿಲ್ಲ. ಹೀಗಾಗಿ ಇವನ್ನು ಹಾಗೆಯೇ ಎಸೆದು ಬಿಡುತ್ತೇವೆ. ಬಿಸಿಲಿಗೆ ಈ ಪ್ಲಾಸ್ಟಿಕ್ ಕಾಯುವುದರಿಂದ ಒಂದು ವಿಧದ ವಿಷಾನಿಲವು ಇದರಿಂದ ಬಿಡುಗಡೆಯಾಗಿ ಪೃಥ್ವಿಯನ್ನು ರಕ್ಷಿಸುವ ಓಝೋನ್ ಪದರದ ಮೇಲೆ ಪರಿಣಾಮ ಬೀರುತ್ತಲಿದೆ. ಇದರಿಂದಾಗಿ ಜಾಗತಿಕ ತಾಪಮಾನದಲ್ಲಿ ಏರುಪೇರು ಉಂಟಾಗಿ ಅತಿ ಉಷ್ಣದಿಂದ ಮನುಕುಲವು ತತ್ತರಿಸುತ್ತಿದೆ. ಹಾಗಾದರೆ ಈ ತ್ಯಾಜ್ಯ ವಸ್ತು ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಎಂಬುದು ನಮ್ಮ ಮುಂದಿರುವ ಸವಾಲು. ಅಂಗಡಿಗೆ ಹೋಗುವಾಗ ಅರಿವೆಯ ಚೀಲವನ್ನು ಒಯ್ಯಬೇಕು. ಅಂಗಡಿಯಿಂದ ಪ್ಲಾಸ್ಟಿಕ್ ಚೀಲವನ್ನು ನಿರಾಕರಿಸಬೇಕು. ಮನೆಯ ಮುಂದೆ ಬಂದಂತಹ ಕಸ ಸಂಗ್ರಹಣಾಕಾರರಿಗೆ ಕೊಳೆಯಬಹುದಾದ ಕಸ ಮತ್ತು ಕೊಳೆಯಲಾರದ ಕಸ ಎಂದು ಬೇರ್ಪಡಿಸಬೇಕು. ಊಟದಲ್ಲಿ ಉಳಿದ ಮಿಕ್ಕ ಅಡಿಗೆಯು ಉಳಿದಲ್ಲಿ ಬೀಡಾಡಿ ದನಗಳಿಗೆ ಹಾಕಬೇಕು. ಎಲ್ಲೆಂದರಲ್ಲಿ ಉಗುಳಬಾರದು. ಹೀಗೆ ತ್ಯಾಜ್ಯ ವಸ್ತುವಿನ ನಿರ್ವಹಣೆಯು ಮಾಡಲ್ಪಟ್ಟರೆ ಸೊಳ್ಳೆಗಳ ಕಾಟವು ಇಲ್ಲವಾಗಿ ರೋಗ ಹರಡುವುದನ್ನು ತಪ್ಪುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.